ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ವೀಟ್ ಕಾರ್ನಿಂದ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ದೋಸೆ ಬ್ಯಾಟರ್ ಇದ್ದರೆ ಮನೇಲಿ ದೋಸೆ ಇಟ್ಟಿದ್ದರೆ ರೆಡಿ, ಮಾಮೂಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಮೆಂತ್ಯ ಹಾಕ್ಬಿಟ್ಟು ದೋಸೆ ಹಿಟ್ಟು ಮಾಡ್ಕೊಂಡಿರ್ತೀವಲ್ಲ, ಆ ದೋಸೆ ಹಿಟ್ಟಿತ್ತು ಮನೇಲಿ. ಅದಕ್ಕೆ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಬೇಯಿಸಿಟ್ಕೊಂಡಿರೋ ಕಾರ್ನಿದು. ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿಲ್ದೇ ಇರೋ ಕಾರ್ನದು. ನಾನೀಗ ಬೇಯಿಸಿಲ್ದೇ ಇರೋ ಕಾರ್ನು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಅದು ಪೇಸ್ಟ್ ಮಾಡ್ಕೊಂಡು ಬಂದರೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ನೋಡಿ, ಅದಕ್ಕೊಂದೆರಡು ಬೆಳ್ಳುಳ್ಳಿ ಸಹಿತ ಹಾಕ್ಕೊಂಡಿದ್ದೀನಿ, ಶುಂಠಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಶುಂಠಿ ಇವೆಲ್ಲ ಯಾಕೆ ಅಂದರೆ ಸ್ವೀಟ್ ಕಾರ್ನ್ ಸ್ವಲ್ಪ ವಾಯು ಅಲ್ಲ, ಅದೆಲ್ಲ ವಾಯು ಒಡೆಯುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿ ಇಟ್ಕೊಂಡು ಬಂದಿದ್ದೀನಿ ನೋಡಿ. ಈಗ ಈ ಪೇಸ್ಟ್ನ ಇವಾಗ ಆ ರೆಡಿ ದೋಸೆ ಇಟ್ಟಿದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಅದಕ್ಕೆ ಇವಾಗ ನಾವು ಏನೇನು ಹೆಚ್ಚಿಟ್ಕೊಂಡಿದ್ವಲ್ಲ ತರಕಾರಿ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಸ್ವಲ್ಪ ಬೇಯಿಸಿಟ್ಟಿರೋ ಕಾರ್ನು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪೇಸ್ಟು ಈಗ ಮಾಡ್ಕೊಂಡು ಬಂದ್ವಲ್ಲ ಪೇಸ್ಟ್ ಅದು, ಆಮೇಲೆ ಕ್ಯಾರೆಟು, ತೆಂಗಿನಕಾಯಿ ತುರಿ, ಇದಿಷ್ಟು ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕಿದ್ದೀನಿ, ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ದೋಸೆ ಹಿಟ್ಟನ್ನ. ಈಗ ಬರೀ ಒಂದು 4 ದೋಸೆ ಆಗೋಷ್ಟು ಮಾತ್ರ ಹಾಕ್ತಾಯಿದ್ದೀನಿ. ಇವಾಗ ರೆಡಿ ಇಟ್ಕೊಂಡು ಬಾಕಿ ಫ್ರಿಜ್ಗೆ ಹಾಕ್ಬಿಟ್ಟಿದ್ದೀನಿ. ತುಂಬ ಕ್ರಿಸ್ಪಾಗಿ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದ್ರದ್ದು. ಸ್ವೀಟ್ ಕಾರ್ನ್ ಟೇಸ್ಟ್ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ. ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬ ಸೀನ್ತನೂ ಅನಿಸಲ್ಲ, ಚೆನ್ನಾಗಿ ಬರುತ್ತೆ ನೋಡಿ. ಎಷ್ಟು ಕ್ರಿಸ್ಪಾಗಿ, ಎಷ್ಟು ಕೆಂಪಗೆ ಬಂದಿದೆ ನೋಡಿ, ಕ್ರಿಸ್ಪಾಗಿ ಬರುತ್ತೆ ದೋಸೆ. ಇದು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಯಾವಾಗಾದರೂ ಈ ಸ್ವೀಟ್ ಕಾರ್ನ್ ಟೈಮಲ್ಲ, ಈಗ ಇದನ್ನು ಹಾಕ್ಕೊಂಡು ಇದನ್ನು ಒಂದು ಸಲ ಟ್ರೈ ಮಾಡ್ಬೋದು. ಮಾಡಿ ನೀವು ಕೂಡ. ಇಷ್ಟ ಆದರೆ ಟ್ರೈ ಮಾಡಿ, ತಿಂದಮೇಲೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ, ಓಕೆನಾ? ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಈಸಿ ಇದೆ ಮಾಡ್ಕೊಳ್ಳೋದು, ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.